ನಾನು ತೋರಣ ಕಟ್ಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸರಿ ತಗೋ, ಎಲೆಗಳನ್ನೆಲ್ಲ ಬಟ್ಟೆ ತಗೊಂಡು ನೀಟಾಗಿ ಒರೆಸಿಡು. ಒಂದೊಂದೇ ಒರೆಸು, ಸ್ವಲ್ಪ ನೀರಾಗಿರುತ್ತಲ್ಲ, ನೀಟಾಗಿ ಹಿಂಗೆ ಒರೆಸಿ ಇಡು. ಹೂನಪ್ಪಿ, ತೋರಣ ಕಟ್ತಾ ಇದ್ದೀವಿ. ಇಲ್ಲಿ ಹಿಡ್ಕೊಬಾ, ತೋರಣ ಕಟ್ಟುವಂತೆ. ಹೂನಪ್ಪಿ, ಇವಾಗ ವಸಂತ ಕಾಲ ಅಲ್ಲ, ಎಲೆ ಇವಾಗ ಚಿಗುರ್ತಾ ಇರ್ತವೆಲ್ಲ ಮರಗಳು. ಆ ವಸಂತ ಅಲ್ಲ ಬಂಗಾರಿ, ಚೈತ್ರ ಮಾಸಕ್ಕೆ ವಸಂತ ಕಾಲ ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಗಿಡ ಮರಗಳೆಲ್ಲ ಹೂ ಬಿಟ್ಟು ಎಲೆಗಳ ಚಿಗುರು ಹೊಡೆದು ಹಚ್ಚ ಹಸ್ರಾಗಿರುತ್ತೆ ಕಣಮ್ಮಿ. ಸರಿ, ಈಗ ಹೋಗಿ ಅಣ್ಣ ನೀನು ತೋರಣ ಕಟ್ರಿ. ಅಮ್ಮ, ನಾವು ಈ ತೋರಣನ ಕಟ್ತೀವಲ್ಲ, ಯಾಕಮ್ಮ ಮಾವಿನ ಎಲೆನೇ ಉಪಯೋಗಿಸ್ಕೊಂಡು ತೋರಣ ಕಟ್ತೀವಿ? ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಸುಮ್ಮನೆ ಮಾಡಿಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಅದನ್ನು ತಿಳ್ಕೊಂಡು ಆ ಪರಂಪರೆನ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಮಾವಿನ ಎಲೆಗಳು ಶುಭದ ಸಂಕೇತ, ಅದು ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ಜೊತೆಗೆ ದೇವತೆಗಳು ಮನೆಗೆ ಬರಲಿ, ಅದರಲ್ಲೂ ಲಕ್ಷ್ಮೀ ದೇವಿ ಅನುಗ್ರಹ ಸಿಗಬೇಕು ಅಂತ ಮಾವಿನ ಎಲೆನ ಕಟ್ಟೋದು. ಇದಕ್ಕೆ ವೈಜ್ಞಾನಿಕವಾಗಿ ಕಾರಣ ಕೂಡ ಇದೆ. ಗಾಳಿನ ಸ್ವಚ್ಛಗೊಳಿಸಲು ಮಾವಿನ ಎಲೆಗಳು ಸಹಾಯ ಮಾಡ್ತವೆ. ಜೊತೆಗೆ ಮಾವಿನ ಎಲೆಗಳಲ್ಲಿ ಒಂದು ಪ್ರಾಕೃತಿಕ ರಸ ಇರುತ್ತೆ, ಅದು ಕೆಲವು ಬ್ಯಾಕ್ಟೀರಿಯಾಗಳನ್ನು, ಕೀಟಗಳನ್ನು ದೂರ ಇಡೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಈ ಹಸಿರು ಬಣ್ಣ ಇದೆಯಲ್ಲ, ಅದು ನೋಡಿದ್ರೆ ಸಾಕು ಮಾನಸಿಕವಾಗಿ ಒಂದು ಶಾಂತಿ, ಸಂತೋಷ, ಒಂದು ಏನೋ ಹೊಸತನ ಭಾವನೆ ಹುಟ್ಟುತ್ತೆ. ಹಾಗಾಗಿ ಮಾವಿನ ಸೊಪ್ಪನ್ನು ಶುಭ ಸಂಕೇತವಾಗಿ ಉಪಯೋಗಿಸ್ಕೊಂಡು ಶುಭ ಕಾರ್ಯಗಳಲ್ಲಿ ನಾವು ಬಳಸ್ಕೋತೀವಿ. ಇನ್ನು ಮಾವಿನ ಎಲೆಗಳು ಪರಿಸರ ಸ್ನೇಹಿ ಕೂಡ ಹೌದು. ನೆಲಕ್ಕೆ ಉಬ್ಬಿದ್ದಾಗ ಯಾವುದೇ ರೀತಿಯ ಹಾನಿ ಕೂಡ ಆಗಲ್ಲ. ಜೊತೆಗೆ ಹೊಸ ವರ್ಷದ ಹೊಸ್ತಿಲಲ್ಲಿರೋ ನಮ್ಗೆಲ್ರಿಗೂ ಮಾವಿನ ಎಲೆಗಳೇ ನಮ್ಮನ್ನು ಸ್ವಾಗತ ಕೋರ್ತವೆ. ಅಮ್ಮ, ಹೊಸ ವರ್ಷ ಅಂದರೆ ಜನವರಿಯಲ್ಲೇ ಆಯ್ತಲ್ಲ. ಕ್ಯಾಲೆಂಡರ್ ಚೇಂಜ್ ಮಾಡಿ ನೈಟ್ ಲೈಟ್ ಅಂತ ಪಾರ್ಟಿ ಮಾಡಿ ಕುಣಿದು ಕುಪ್ಪಳಿಸಿ ಆಚರಣೆ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಚಂದ್ರಮಾನ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭ ಇವತ್ತು ಅಂದರೆ ಯುಗಾದಿ ದಿನಾನೇ. ಯುಗ ಪ್ಲಸ್ ಆದಿ ಯುಗಾದಿ. ಯುಗ ಅಂದರೆ ಕಾಲ, ಆದಿ ಅಂದರೆ ಪ್ರಾರಂಭ, ಅಂದರೆ ಹೊಸ ಯುಗದ ಆರಂಭ ಅಂತ ಅರ್ಥ. ಬ್ರಹ್ಮದೇವರು ಈ ದಿನಾನೇ ಸೃಷ್ಟಿಯನ್ನು ಪ್ರಾರಂಭಿಸಿದರು ಅಂತ ನಂಬಲಾಗಿದೆ. ಜೊತೆಗೆ ಯುಗಾದಿ ಸಾಮಾನ್ಯವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯೆಂದು ಬರುತ್ತದೆ. ನಿನ್ನೆವರೆಗೂ 1947ನೇ ವಿಶ್ವಾಸುವನಾಮ ಸಂವತ್ಸರ ಪಾಲ್ಗುಣ. ಆದರೆ ಇವತ್ತಿಂದ 1948ನೇ ಪರಭಾವ ನಾಮ ಸಂವತ್ಸರ ಚೈತ್ರ ಶುದ್ಧ ಪ್ರತಿಪದ. ಇಂಥ ನಮ್ಮ ಹೊಸ ವರ್ಷವನ್ನು ಮನೆಯನ್ನು ಸ್ವಚ್ಛಗೊಳಿಸಿ, ತೋರಣಗಳಿಂದ ಅಲಂಕರಿಸಿ, ಚಂದದ ರಂಗೋಲಿ ಹಾಕಿ, ಎಣ್ಣೆ ಸ್ನಾನ ಮಾಡಿಕೊಂಡು, ವಿಶೇಷವಾಗಿ ದೇವರಿಗೆ ಪೂಜೆ ಸಲ್ಲಿಸಿ, ಬೇವು ಬೆಲ್ಲ ಸವಿದು, ಹಿರಿಯರ ಕಾಲಿಗೆ ನಮಸ್ಕರಿಸುವುದರ ಮೂಲಕ ನಾವು ಆಚರಿಸಬೇಕು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ಚಿಗುರು, ಹೊಸ ನಗು, ಹೊಸ ದಿನ, ಹೊಸ ಜೀವನ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸತನ ತರಲಿ, ಆಯುರಾರೋಗ್ಯ ಮತ್ತು ನೆಮ್ಮದಿ ಬದುಕು ನಿಮ್ಮದಾಗಿರಲಿ ಅಂತ ಹಾರೈಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು.